ದೇಶದ ಅನ್ನ ನೀರು ಬದುಕನ್ನ ಇಲ್ಲೇ ಎಲ್ಲವನ್ನು ಹೊಂದಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂತ ಈ ಪಾಖಂಡಿಗಳನ್ನ ನಾವು ಇವತ್ತು ಮಟ್ಟ ಹಾಕದೇ ಇದ್ರೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದು ಮಾನವೀಯವಾಗಿ ಬದುಕುವಂತ ಯಾವ ಪರಿಸರವೂ ಈ ದೇಶದಲ್ಲಿ ಇರಲಾರದು. ನೆನಪಿಡಿ, ಪಬ್ಲಿಕ್ ಅಲ್ಲಿ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಹೇಳಿದಂತ ಪುಂಡು ಪೋಖರಿಗಳನ್ನ ಹಾಗೆ ಬಿಡ್ತಾರೆ. ಆ ಹೆಣ್ಣುಮಗಳು ಕ್ಷಮೆ ಕೇಳಿದಾಳೆ, ಡಿಲೀಟ್ ಮಾಡಿದಾಳೆ ವಿಡಿಯೋವನ್ನ, ಆಮೇಲೂ ಅವಳ ಮೇಲೆ FIR ಹಾಕಿ ಅವಳನ್ನ ಬಂಧಿಸ್ತಾರೆ ಅಂತ ಆದ್ರೆ ಎಂತ ನೀಚತನ ಇದು, ಎಂತ ದೇಶದ್ರೋಹಿತನ. ಇಂಥದ್ದು ನಡೀತದಲ್ಲ ಈ ದೇಶದಲ್ಲಿ. ಇದನ್ನ ನೋಡ್ಕೊಂಡು ಸುಮ್ಮನುಳ್ತೇವಲ್ಲ ನಾವು. ನಮಗೆ ಯಾವ್ದಾರ ಹೊಡ್ಕೋಬೇಕೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ದೇಶದ ಪರವಾಗಿ ಮಾತಾಡಿದರೆ, ದೇಶಭಕ್ತಿಯನ್ನ ಮೆರೆದರೆ, ದೇಶದ ಅಸ್ತಿತ್ವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ, ದೇಶದ ಅಖಂಡತೆಗೆ ಧಕ್ಕೆ ತರುವ ರೀತಿಯಲ್ಲಿ ರಕ್ತಪಾತ ಮಾಡುವಂಥ ರಕ್ತಪಿಪಾಸುಗಳು, ಭಯೋತ್ಪಾದಕರು ಪಾಕಿಸ್ತಾನದ ಮೂಲದಿಂದ ಬಂದು ಪಹಲ್ಗಾಮ್ನಲ್ಲಿ ಧರ್ಮದ ಹೆಸರನ್ನ ಕೇಳಿ, ಧರ್ಮವನ್ನು ವಿಚಾರಿಸಿ, ಕಲ್ಮಾ ಓದಲಿಕ್ಕೆ ಹೇಳಿ 26 ಜನರನ್ನ ಮಾರಣ ಹೋಮ ಮಾಡಿದರು. ಈ ಮಾರಣ ಹೋಮವನ್ನೂ ಕೂಡ ಪಾಕಿಸ್ತಾನದ ಮುಸ್ಲಿಮರು ಮತ್ತು ಭಾರತದ ಪಾಕ್ ಪ್ರೇಮಿ ಮುಸ್ಲಿಮರು ಇದು ಕೇವಲ ಪೊಲಿಟಿಕಲ್ ಡ್ರಾಮಾ, ನಮ್ಮ ಸೈನ್ಯ ಕೂಡ ತಪ್ಪು ಹಾದಿಯಲ್ಲಿ ನಡೆದಿದೆ, ಅಲ್ಲಿ ಯಾರೂ ಧರ್ಮವನ್ನು ಕೇಳಿ ಹೊಡೆದಿಲ್ಲ ಭಯೋತ್ಪಾದಕರು, ಆದರೂ ಅನಾವಶ್ಯಕವಾಗಿ ಭಾರತೀಯ ಸೇನೆ ನಮ್ಮ ಮೇಲೆ ದಾಳಿ ಮಾಡಿದೆ ಅನ್ನುವಂಥ ಒಂದು ವಿಡಿಯೋವನ್ನು ಪಾಕಿಸ್ತಾನದ ಮೂಲದಿಂದ ಅಪ್ಲೋಡ್ ಮಾಡಲಾಗ್ತದೆ. ಈ ವಿಡಿಯೋಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಆಪರೇಷನ್ ಸಿಂಧೂರದ ಪರ, ದೇಶದ ಪರ 26 ಜನ ಅಮಾಯಕರನ್ನ ದಾರುಣವಾಗಿ ಹತ್ಯೆ ಮಾಡಿದ ಭಯೋತ್ಪಾದಕರ ಭಯೋತ್ಪಾದಕತೆಯನ್ನು ಖಂಡಿಸಿ, ಜೆಹಾದಿಗಳ ಆ ಧರ್ಮಾಂಧತೆಯನ್ನು ಪ್ರಶ್ನಿಸಿ ವಿಡಿಯೋ ಹಾಕಿದಂಥ ಕಾನೂನು ವಿದ್ಯಾರ್ಥಿಯನ್ನು ಇದೇ ಮಮತಾ ಬ್ಯಾನರ್ಜಿ ಸರ್ಕಾರ 1500 ಕಿಲೋಮೀಟರ್ ಪ್ರಯಾಣಿಸಿ ಅವರನ್ನು ಅನಾವಶ್ಯಕವಾಗಿ ಬಂಧಿಸಿ ಅವರನ್ನು ಸೆರೆಯಲ್ಲಿಟ್ಟಿದೆ. ವಿದ್ಯಾರ್ಥಿಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೀತಾ ಇದೆ, ನಿರಂತರವಾಗಿ ಗೂಂಡಾಗಿರಿ ನಡೀತಾ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ. ಆ ಸಾಲಿಗೆ ಈಗ ದೇಶಭಕ್ತೆ, ಕಾನೂನು ವಿದ್ಯಾರ್ಥಿ, 26 ಜನರ ಮಾರಣ ಹೋಮಕ್ಕೆ ತುಡಿದಂಥ ವಿದ್ಯಾರ್ಥಿ, ದೇಶದ ಪರ, ಆಪರೇಷನ್ ಸಿಂಧೂರದ ಪರ ಒಂದು ವಿಡಿಯೋವನ್ನು ಹಾಕಿದರೆ ಧರ್ಮನಿಂದನೆ ಅನ್ನುವಂಥ ನೆಲೆಯಲ್ಲಿ ಆ ವಿದ್ಯಾರ್ಥಿಯನ್ನು 1500 ಕಿಲೋಮೀಟರ್ ದೂರ ಬಂದು ಬಂಧಿಸಿ ಸೆರೆಗೆ ತಳ್ಳಲಾಗಿದೆ. ಹಾಗಾದರೆ ಈ ಘಟನೆಯ ವಿವರ ಏನು? ಈ ದೇಶದಲ್ಲಿ ಏನು ನಡೀತಾ ಇದೆ? ವೋಟ್ ಬ್ಯಾಂಕಿನ ಮತ್ತು ತುಷ್ಟೀಕರಣದ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಮ್ಮ ಕರ್ನಾಟಕಕ್ಕೆ ಬೇರೆ ಬೇರೆ ಕಡೆ ಆಸಾಮಿನ ಇತ್ಯಾದಿಯ ಮೂಲಗಳಲ್ಲಿ ಸಂಪೂರ್ಣವಾಗಿ ನಕ್ಸಲರನ್ನು ಹುಟ್ಟಡಗಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ, ಆ ಎಲ್ಲ ನಕ್ಸಲರು ಕೂಡ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಸುದ್ದಿ ಕಳೆದ 2 ದಿನದಿಂದ ಹಬ್ಬುತ್ತಾ ಇದೆ ನೋಡಿ. ಇದು ಜೀವಂತ ಸಾಕ್ಷ್ಯ, ನೆನಪಿಡಿ. ಅಂದರೆ ಯೋಜನಾ ಆಯೋಗದ ಮೀಟಿಂಗಿಗೆ ಕರೆದಾಗ ದೇಶದ ಎಲ್ಲ ಮುಖ್ಯಮಂತ್ರಿಗಳು ಭಾಗವಹಿಸಿದರು, ಆದರೆ ದೇಶದಲ್ಲಿ 2 ಮುಖ್ಯಮಂತ್ರಿಗಳು ಭಾಗವಹಿಸಿಲ್ಲ. ನೆನಪಿಡಿ, ಒಂದು ಕರ್ನಾಟಕದ ಸಿದ್ದರಾಮಯ್ಯನವರು, ಇನ್ನೊಂದು ವೆಸ್ಟ್ ಬೆಂಗಾಲಿನ ಮಮತಾ ಬ್ಯಾನರ್ಜಿ. ಒಂದು ಕಡೆ ಮುಸ್ಲಿಮರಿಗೆ, ಪಾಕ್ ಪ್ರೇಮಿ ಮುಸ್ಲಿಮರಿಗೆ, ದೇಶ ವಿರೋಧಿ ಮುಸ್ಲಿಮರಿಗೆ, ಜೆಹಾದಿ ಮುಸ್ಲಿಮರಿಗೆ, ಭಯೋತ್ಪಾದಕರ ಪರವಾಗಿ ನಿಲ್ಲುವಂಥ ಭಾರತೀಯ ಮುಸ್ಲಿಮರಿಗೆ ಸ್ವರ್ಗ ಸದೃಶವಾದಂಥ ಸುರಕ್ಷಿತ ತಾಣ ಯಾವುದಾದ್ರೂ ಇದ್ದರೆ ಅದು ವೆಸ್ಟ್ ಬೆಂಗಾಲ್, ಬಿಟ್ಟರೆ ಕರ್ನಾಟಕ. ಈಗಾಗಲೇ 43 ಕೇಸುಗಳನ್ನು ದೇ ಆರ್ ಇನೋಸೆಂಟ್ಸ್ ಅಂತೇಳಿ ಕೆಜೆಹಳ್ಳಿ, ಡಿಜೆಹಳ್ಳಿ ಮತ್ತು ಹಳೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ನನ್ನೇ ಉರಿದು ಭಸ್ಮ ಮಾಡಿದಂಥ 3rd ಕ್ಲಾಸ್ ಟೆರರಿಸ್ಟ್ಗಳನ್ನು, ಭಯೋತ್ಪಾದಕರ ಚಟುವಟಿಕೆಗಳಿಗೆ ಇಂಬು ಕೊಡುವಂಥ
ಈ ದರಿದ್ರ ಸಮಾಜಘಾತುಕರನ್ನ ಇನ್ನೋಸೆಂಟ್ಸ್ಗಳಂತೇಳಿ, ಅಮಾಯಕರು ಅಂತೇಳಿ ಆ ಕೇಸ್ಗಳನ್ನು ರದ್ದುಗೊಳಿಸ್ಲಿಕ್ಕೇನು ಅಧಿಕಾರಕ್ಕೆ ಬಂದ 2.5 ತಿಂಗಳಲ್ಲೇ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಬಯಸಿತ್ತು, ಅದಕ್ಕೆ ಸರಿಯಾಗಿ ಈಗ ಹೈಕೋರ್ಟು ಕಳೆದ ವಾರ ತಪರಾಕ್ಕೆ ಹಾಕಿದ್ದನ್ನು ನಾನು ವಿಡಿಯೋ ಮಾಡಿದ್ದೇನೆ. ಅಂದರೆ ಈ ದೇಶದಲ್ಲಿ ದೇಶ ವಿರೋಧಿ ಶಕ್ತಿಗಳಿಗೆ, ಮೋದಿ ವಿರೋಧಿ ಶಕ್ತಿಗಳಿಗೆ, ಭಾರತ ವಿರೋಧಿ ಶಕ್ತಿಗಳಿಗೆ 2 ಸುರಕ್ಷಿತವಾದ ನೆಲೆ ಇದೆ ಅಂತ ಆದರೆ ಅದು ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್. ಹಾಗಾದರೆ ಆ ಪ್ರಕರಣದ ಹಿನ್ನೆಲೆ ಏನು, ಅವನ್ನೆಲ್ಲ ವಿವರಿಸ್ತೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ಇಲ್ಲಿ ನಡೆದ ಘಟನೆ ಏನು ಅಂತಂದರೆ, ಪಾಕ್ನ ಭಯೋತ್ಪಾದಕರನ್ನು ಇಸ್ಲಾಮಿಕ್ ಭಯೋತ್ಪಾದಕರು ಅಂತಂದರೆ ಭಾರತದ ಮುಸ್ಲಿಮರಿಗೆ ಅಂಡಿನಲ್ಲಿ ಬೆಂಕಿ ಬೀಳುತ್ತೆ. ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳನ್ನು ಹೊಡೆದಾಗ ಇಲ್ಲಿಯ ಪಾಕಿಸ್ತಾನದ ಪ್ರೇಮಿಗಳಿಗೆ ಬೆಂಕಿ ಬೀಳುತ್ತೆ. ಇದೇ ಆದದ್ದು. ಮೊದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮ ಕೇಳಿ ಟೆರರಿಸ್ಟ್ಗಳು ಹೊಡೆದಿಲ್ಲ, ಭಯೋತ್ಪಾದಕರು ಧರ್ಮ ಕೇಳಿ ಆ 26 ಜನರನ್ನು ಕೊಂದಿಲ್ಲ, ಆದರೂ ಕೂಡ ಇದೊಂದು ಭಾರತದ ಸುಳ್ಳು, ಇದನ್ನು ನಂಬಿ ನಮ್ಮ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡಲಾಗಿದೆ, ಭಾರತೀಯ ಸೈನ್ಯ ಅನಾವಶ್ಯಕವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಅಂತ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದ ಬಂದ ನಂತರ ಇದೇ ಶರ್ಮಿಷ್ಠಾ ಅನ್ನುವಂಥ ಕಾನೂನು ವಿದ್ಯಾರ್ಥಿ ಆ ಪೋಸ್ಟಿಗೆ ಒಂದು ಪ್ರತಿಕ್ರಿಯಾತ್ಮಕವಾಗಿ ಶರ್ಮಿಷ್ಠಾ ಪನೋಲಿ ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾರೆ. ಪಹಲ್ಗಾಮನಲ್ಲಿ ಧರ್ಮ ಕೇಳಿ ಹೊಡೆದಂಥ ಭಯೋತ್ಪಾದಕತೆ, ಆ ನರಮೇಧ, ಆ ನರರಾಕ್ಷಸರ ಕೃತ್ಯವನ್ನು ನೋಡಿ ಭಾರತದ ಸೈನ್ಯ ಸುಮ್ಮನೆ ಕೂರಬೇಕಿತ್ತಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಪಾಕಿಸ್ತಾನದ ಇಸ್ಲಾಮಿಕ್ ಭಯೋತ್ಪಾದಕರು ಕಾಫೀರರನ್ನು ಸಾಯಿಸಿ 72 ಕನ್ಯರು ಇರೋ ಜನ್ನತ್ತು ಸಿಗುತ್ತೆ ಅಂತ ಕನಸು ಕಾಣುತ್ತಿರೋ ನಾಮರ್ದರು ಅನ್ನೋ ವಿಡಿಯೋ ಅವಳು ಹಾಕ್ತಾಳೆ. ಅದರಲ್ಲಿ ಆ ಥರದ ಒಂದು ಆಕ್ಷೇಪಕಾರಕ ಅಂತ ಅನ್ನಬಹುದಾದಂಥದ್ದು ಅವರ ದೃಷ್ಟಿಯಲ್ಲಿ. ಬಹುಶಃ ಈ ನಾಮರ್ದರು ಅಂತ ಬಳಸಿರೋದು, ಆಮೇಲೆ ಕಾಫೀರನ್ನು ಸಾಯಿಸಿ 72 ಕನ್ಯೆಯರು ಇರೋ ಜನ್ನತ್ತು ಸಿಗುತ್ತೆ ಅಂತ ಅವರನ್ನು ಅಲ್ಲಿ ಕಳಿಸಿರುವ ಭ್ರಮಿತರು, ಈ ಥರದ ಒಂದು ಮಾತನ್ನು ಪ್ರಾಯಶಃ ಅವರು ಆಕ್ಷೇಪಿಸಿರಬೇಕು ಅಂತ ನನಗೆ ಅನಿಸ್ತದೆ. ಆದರೆ ಇದರಲ್ಲಿ ಯಾವ ಆಕ್ಷೇಪ ಇದೆ ಅಂತ ನೀವು ಹೇಳಿ ನೋಡೋಣ. ಇಲ್ಲಿ 26 ಜನರನ್ನು ಕಲ್ಮಾ ಕೇಳಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿ ಅವರ ಪತ್ನಿಯರ ಎದುರು, ಮಕ್ಕಳ ಎದುರು ಮಾರಣ ಹೋಮವನ್ನು ಮಾಡಿದ್ದನ್ನು, ಪಾಯಿಂಟ್ ಬ್ಲ್ಯಾಂಕ್ ಗನ್ನಲ್ಲಿ ಹೊಡೆದದ್ದನ್ನು, ಈ ರಕ್ತಪಿಪಾಸುಗಳು ಮಾಡಿದ ನರಮೇಧವನ್ನು ಇಡೀ ಜಗತ್ತು ನೋಡಿದೆ. ಭಯೋತ್ಪಾದಕರ ಈ ಕೃತ್ಯ ಇಡೀ ಜಗತ್ತಿನ ಖಂಡನೆಗೆ ಒಳಗಾಗಿದೆ. ಅದು ಜೆಹಾದಿನ ಹೆಸರಲ್ಲಿ ನಡೆದದ್ದು, ಮುಸ್ಲಿಂ ಧರ್ಮಾಂಧತೆಯ ಹೆಸರಿನಲ್ಲಿ ನಡೆದದ್ದು, ಅದರಲ್ಲಿ ಪ್ರಶ್ನಾತೀತ. ಇನ್ನು ಜನ್ನತ್ತು 72 ಕನ್ಯೆಯರು ಅಲ್ಲಿಗೆ ನಾವು ಕಳಿಸ್ತೇವೆ ಅನ್ನುವಂಥದ್ದು ಅವರ ನಂಬಿಕೆ. ಅದು ಎಲ್ಲ ಕಡೆ ಹೇಳ್ತಾರೆ ಅವರು. ಮುಸ್ಲಿಮರಲ್ಲದೇ ಇದ್ದಂಥವರು, ಬಹುದೇವರನ್ನು ಪೂಜಿಸುವವರೆಲ್ಲರೂ ಕಾಫೀರರು. ಅದನ್ನೇ ಅವಳು ಹೇಳಿದ್ದಾಳೆ. ಶರ್ಮಿಷ್ಠಾ ಪನೋಲಿ ಹೇಳಿದ್ದೇನು, ಅವರು ಏನನ್ನು ನಂಬಿದ್ದಾರೋ ಅದನ್ನೇ ಹೇಳಿದ್ದು. ದೇಶದ ಪರವಾಗಿ ಮಾತಾಡಿದ್ದಾಳೆ. 26 ಜನ ಅಲ್ಲಿ ಅಮಾನುಷವಾಗಿ ಅಮಾಯಕರನ್ನು ಚೆಂಡಾಡಿದ ಭಯೋತ್ಪಾದಕರ ವಿರುದ್ಧ ಮಾತಾಡಿದ್ದಾಳೆ. ನಮ್ಮ ಸೈನ್ಯದ ಪರಾಕ್ರಮದ ಪರವಾಗಿ ಮಾತಾಡಿದ್ದಾಳೆ. ನಮ್ಮ ಭಾರತದ ಅಖಂಡತೆಗೆ, ನಮ್ಮ ಭಾರತದ ಹೆಣ್ಣುಮಕ್ಕಳ ಸಿಂಧೂರಕ್ಕೆ, ಕೊರಳಿನ ಕರಿಮಣಿಗೆ ಕೈ ಹಾಕಿದಂಥವರನ್ನು ನಾವು ಯಾವ ಕಾರಣಕ್ಕೂ ಬಿಡುವುದಿಲ್ಲ ಅನ್ನುವಂಥ ಒಂದು ದೇಶಪ್ರೇಮವನ್ನು ಈ ಹೆಣ್ಣುಮಗಳು ಮೆರೆದಿದ್ದಾಳೆ. ಅದಕ್ಕೆ ಪ್ರತಿಯಾಗಿ ಏನಾಯಿತು ಗೊತ್ತಾ, ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪಾಕಿಸ್ತಾನದವರು ಹಾಗೂ ಭಾರತದ ಪಾಕ್ ಪ್ರೇಮಿಗಳು ಇವಳ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ
ಪೋಸ್ಟ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಬೇಸತ್ತಂತ ಶರ್ಮಿಷ್ಠ ವಿಡಿಯೋವನ್ನು ಡಿಲೀಟ್ ಮಾಡ್ತಾಳೆ. ಬೇಷರತ್ತಾಗಿ ಕ್ಷಮೆಯನ್ನು ಕೇಳ್ತಾಳೆ. ಧಾರ್ಮಿಕವಾಗಿ ನಿಮಗೇನಾದರೂ ನೋವಾಗಿದ್ದಿದ್ರೆ ನಾನು ಬೇಷರತ್ತಾಗಿ ಕ್ಷಮೆ ಕೇಳ್ತೇನೆ ಅಂತ. ಇಷ್ಟಕ್ಕೆ ಬಿಡಬೇಕಿತ್ತು ತಾನೇ. 2 ವಾರ ಸುಮ್ಮನಿದ್ದಂಥ ಈ ಭಯೋತ್ಪಾದಕರ ಪರವಾದಂಥ ವಕೀಲಿಕೆ ಮಾಡುವಂಥವರು ಮತಾಂಧರು ಭಾರತದ ಮುಸ್ಲಿಮರು ಮತ್ತು ಪಾಕಿಸ್ತಾನದ ಮುಸ್ಲಿಮರು ಜಂಟಿಯಾಗಿ ಇವಳ ಫೋಟೋವನ್ನು ಹಾಕ್ತಾರೆ. ಅತ್ಯಾಚಾರ ಮಾಡಿ ಇವಳಿಗೆ ಅಂತ ಕರೆ ಕೊಡ್ತಾರೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಬೇಕು ಇವಳನ್ನಂತ ಕರೆ ಕೊಡ್ತಾರೆ, ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟನ್ನು ಪೊಲೀಸರಿಗೆ ಟ್ಯಾಗ್ ಮಾಡ್ತಾರೆ. ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಶರ್ಮಿಷ್ಠಾ ವಿರುದ್ಧ ಒಂದು FIR ದಾಖಲೆ ಆಗ್ತದೆ. ನೀವು ನೆನಪಿಡಬೇಕು, ಈ ಹುಡುಗಿ ಓದ್ತಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ, ಪುಣೆಯಲ್ಲಿ ಅವಳು ಕಾನೂನು ವಿದ್ಯಾರ್ಥಿ. ಆ ಕಾನೂನು ವಿದ್ಯಾರ್ಥಿ ಪುಣೆಯಲ್ಲಿ ಓದ್ತಾ ಇರ್ತಾಳೆ. ಗುರುಗಮ್ ನಗರದಲ್ಲಿ, ಹಳ್ಳಿಯಲ್ಲಿ, ಬಹುಶಃ ಅದು ಗುರುಗಮ್ ಹಳ್ಳಿ, ಅದು 1500 ಕಿಲೋಮೀಟರ್ ದೂರ ಇದೆ ವೆಸ್ಟ್ ಬೆಂಗಾಲಿಂದ. ಈ ಪೊಲೀಸರಿಗೆ ಇಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ಒಂದು FIR ಆಯಿತೋ, ಮಮತಾ ಬ್ಯಾನರ್ಜಿ ಅವರಿಗೂ ಮತ್ತು ಆ ಸರ್ಕಾರಕ್ಕೂ ಹೋಳಿಗೆ ಮುರಿದು ತುಪ್ಪದಲ್ಲಿ ಬಿದ್ದಂಥ ಸುಖಾನುಭವ. ತಕ್ಷಣ ಪೊಲೀಸರಿಗೆ ಆರ್ಡರ್ ಮಾಡಿ, ಮುಖ್ಯಮಂತ್ರಿಗಳು ನೇರವಾಗಿ ಆರ್ಡರ್ ಮಾಡಿ 1500 ಕಿಲೋಮೀಟರ್ ದೂರದಲ್ಲಿರುವಂಥ ಗುರುಗಮ್ ಪ್ರದೇಶಕ್ಕೆ ಕಳಿಸಿ ಶರ್ಮಿಷ್ಠಾ ಅವರನ್ನು ಎಳೆದು ತರಲಾಗತ್ತೆ. ಈಗ ಅವರನ್ನು ಜೈಲುಗಟ್ಟಲಾಗಿದೆ. ಇಡೀ ದೇಶದಲ್ಲಿ ಇದ್ರ ಹಂಗಾಮ ನಡೀತಾ ಇದೆ. ಇಡೀ ದೇಶದಲ್ಲಿ ಶರ್ಮಿಷ್ಠಾ ಅವರ ಪರವಾಗಿ ಒಂದು ದೊಡ್ಡ ಸಾಮಾಜಿಕ ಚಳವಳ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಚಳವಳ ನಡೀತಾ ಇದೆ. ನಾವೆಲ್ಲರೂ ಇದರ ಪರವಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಒಬ್ಬ ಹೆಣ್ಣುಮಗಳ ಫೋಟೋವನ್ನು ಹಾಕಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲ್ಲಬೇಕು ಅನ್ನುವಂಥ ಮತಾಂಧ ಶಕ್ತಿಗಳನ್ನು, ದೇಶದ್ರೋಹಿಗಳನ್ನು, ಸಮಾಜದ್ರೋಹಿಗಳನ್ನು ಬಂಧಿಸುವ ಬದಲು ವೆಸ್ಟ್ ಬೆಂಗಾಲ್ ಸರ್ಕಾರ ಮತ್ತು ಪೊಲೀಸರು ದೇಶದ ಪರವಾಗಿ, ಆಪರೇಷನ್ ಸಿಂಧೂರದ ಪರವಾಗಿ, ಸೈನಿಕರ ಪರವಾಗಿ, ಆ ಅಮಾಯಕರು ಸತ್ತಂಥ 26 ಜನ ಅಮಾಯಕರ ಒಂದು ಮಾರಣ ಹೋಮದ ಪರವಾಗಿ ಅದರ ವಿರುದ್ಧ ಖಂಡಿಸಿ ತನ್ನ ಅನಿಸಿಕೆಯನ್ನು ಹೇಳಿದ್ದಕ್ಕೆ, ಅದರಲ್ಲೂ ಕೊನೆಗೆ ಅದಕ್ಕೆ ವಿರುದ್ಧವಾಗಿ ಇವರದೆಲ್ಲ ಅಶ್ಲೀಲ ವಿಡಿಯೋಗಳೆಲ್ಲ ಬರಲಿಕ್ಕೆ ಶುರುವಾದ ನಂತರ ಬೇಸತ್ತು ಕ್ಷಮೆ ಕೇಳಿ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿದೆ. ಇಂಥ ಪ್ರಸಂಗ ಆದರೂ ಅವಳ ಮೇಲೆ FIR ಆಯಿತು ಅನ್ನುವ ಕಾರಣಕ್ಕಾಗಿ ಒಬ್ಬ ವಿದ್ಯಾರ್ಥಿಯನ್ನು ಅಮಾನುಷವಾಗಿ ಇವತ್ತು ಬಂಧಿಸಲಾಗಿದೆ. ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಲೆಕ್ಕ ಹಾಕಿ. ವೋಟ್ ಬ್ಯಾಂಕಿಗಾಗಿ, ತುಷ್ಟೀಕರಣಕ್ಕಾಗಿ ಯಾವ ಎಕ್ಸ್ಟ್ರೀಮಿಟಿಗೂ ವೆಸ್ಟ್ ಬೆಂಗಾಲ್ನಂಥ, ಕರ್ನಾಟಕದಂಥ ಸರ್ಕಾರ ಹೋಗುತ್ತೆ ಅನ್ನೋದರ ಬಗ್ಗೆ ಇದಕ್ಕಿಂತ ಒಂದು ಜೀವಂತ ಉದಾಹರಣೆ ಇನ್ನೊಂದು ಬೇಕಾಗಿಲ್ಲ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ಪಬ್ಲಿಕ್ಕಲ್ಲಿ ಅವರ ಫೋಟೋ ಹಾಕಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಏನು ಆರ್ಡರ್ ಮಾಡುವಂಥ, ವಿಡಿಯೋ ಹಾಕುವಂಥ, ಪ್ರಚೋದನೆ ಮಾಡುವಂಥ, ಅಮಾನುಷವಾದಂಥ ಕೆಲಸ ಮಾಡುವಂಥ ಈ ಪುಂಡು ಪೋಖರಿಗಳಿಗೆ, ದೇಶದ್ರೋಹಿಗಳಿಗೆ, ಸಮಾಜ ವಿರೋಧಿಗಳಿಗೆ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಕೈಜೋಡಿಸುವಂಥ ಈ ನೀಚರಿಗೆ ಆರಾಮಾದಂಥ ಕಾನೂನಿನ ಸುರಕ್ಷತೆ ಸಿಗತ್ತೆ. ಯಾವುದೇ ತೊಂದರೆ ಇಲ್ಲದೇ ಅವರು ಓಡಾಡ್ಕೊಂಡಿದ್ದಾರೆ. ಅವರ ಮೇಲೆ FIR ಆಗೋದಿಲ್ಲ, ಅವರನ್ನು ಬಂಧಿಸುವುದಿಲ್ಲ, ಅವರನ್ನು ಹುಡುಕಿ ಜೈಲಿಗಟ್ಟುವುದಿಲ್ಲ. ಒಬ್ಬ ಹೆಣ್ಣುಮಗಳ ಮಾನ ಪ್ರಾಣ ಎರಡೂ ಅತ್ಯಂತ ಆತ್ಯಂತಿಕವಾದಂಥ ಒಂದು ಕ್ಷಣದಲ್ಲಿದೆ. ಭಯಭೀತಗೊಂಡಿದ್ದಾಳೆ ಅವಳು. ಅವಳ ಮೇಲೆ ಎಷ್ಟೊತ್ತಿಗೂ ದಾಳಿ ಆಗಬಹುದು ಈ ನೀಚ ಸಂತತಿಯಿಂದ ಅನ್ನುವಂಥ ಒಂದು ಪ್ರಜ್ಞೆಯೇ ಇಲ್ಲ ಒಂದು ಸರ್ಕಾರಕ್ಕೆ ಅಂತ ಆದರೆ, ಒಂದು ಮುಖ್ಯಮಂತ್ರಿ ಹೆಣ್ಣುಮಗಳಾಗಿಯೂ ಕೂಡ ಇನ್ನೊಂದು ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಹೇಳಿಕೆ ಕೊಡುವವರನ್ನು, ವಿಡಿಯೋ ಹಾಕುವವರನ್ನು ಯಾವುದೇ ರೀತಿಯಲ್ಲೂ ಬಂಧಿಸಿದ್ದೇನೆ. ಅವಳ ವಿರುದ್ಧವಾಗಿ ಮತಾಂಧ ಶಕ್ತಿಗಳು FIR ಹಾಕಿದ್ದನ್ನು ಇದೇ ಸದಾವಕಾಶ ಅಂತ ತಿಳ್ಕೊಂಡು 1500 ಕಿಲೋಮೀಟರ್ ದೂರ ಹೋಗಿ ಗುರುಗಾಮ್ ಪ್ರದೇಶದಲ್ಲಿ, ಪುಣೆಯಲ್ಲಿ ಓದ್ತಾ ಇರುವಂಥ ಆ ಹೆಣ್ಮಗಳನ್ನು ಕರ್ಕೊಬಂದು ಜೈಲಿಗಟ್ಟಿದಾರಲ್ಲ, ಇವರು ಮನುಷ್ಯರ? ಇವರು ದೇಶದಲ್ಲಿ ಇರಬೇಕಾ? ಇಂಥ ಶಕ್ತಿಗಳು ದೇಶಕ್ಕೆ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯನಾ? ವೋಟ್ ಬ್ಯಾಂಕಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಭೀಭತ್ಸ ಉದಾಹರಣೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ.
ದೇಶವಾಸಿಗಳು, ದೇಶ ಪ್ರೇಮಿಗಳು ಈ ಅಮಾಯಕ ಹೆಣ್ಣುಮಗಳ ಪರವಾಗಿ ಇವತ್ತು ದನಿ ಎತ್ತದೇ ಇದ್ದರೆ, ಹೋರಾಟವನ್ನು ಮಾಡದೇ ಇದ್ದರೆ, ನಾವು ಸಂಘಟಿತರಾಗಿ ಈ ಸನಾತನ ಧರ್ಮ, ಸನಾತನ ಭಾರತ, ಅಖಂಡ ಭಾರತ, ಈ ಭಾರತದ ಪರವಾಗಿ ದನಿ ಎತ್ತುವವರಿಗೆಲ್ಲ ಇಂಥದ್ದೇ ದುರ್ಗತಿ ಬರುತ್ತೆ, ನೆನಪಿಡಿ. ಇವತ್ತು ನಾವು ಒಗ್ಗಟ್ಟಾಗಬೇಕು. ಶರ್ಮಿಷ್ಠಾ ಅವರ ಪರವಾಗಿ ನಾವು ಇವತ್ತು ದೇಶಾದ್ಯಂತ ಒಂದು ಅಭಿಯಾನವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಈ ದುಷ್ಟಶಕ್ತಿಗಳು, ಮತಾಂಧರು, ಜಹಾದಿಗಳು, ದೇಶ ವಿರೋಧಿಗಳು ಮತ್ತು ಈ ದೇಶದ ಅನ್ನ ನೀರು ಬದುಕನ್ನು ಇಲ್ಲೇ ಎಲ್ಲವನ್ನೂ ಹೊಂದಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂಥ ಈ ಪಾಖಂಡಿಗಳನ್ನು ನಾವು ಇವತ್ತು ಮಟ್ಟ ಹಾಕದೇ ಇದ್ದರೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಈ ಒಂದು ಮಾನವೀಯತವಾಗಿ ಬದುಕುವಂಥ ಯಾವ ಪರಿಸರವೂ ಈ ದೇಶದಲ್ಲಿ ಇರಲಾರದು, ನೆನಪಿಡಿ. ಪಬ್ಲಿಕ್ಕಲ್ಲಿ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಹೇಳಿದಂಥ ಪುಂಡು ಪೋಖರಿಗಳನ್ನು ಹಾಗೇ ಬಿಡ್ತಾರೆ. ಆ ಹೆಣ್ಣುಮಗಳು ಕ್ಷಮೆ ಕೇಳಿದ್ದಾಳೆ, ಡಿಲೀಟ್ ಮಾಡಿದ್ದಾಳೆ ವಿಡಿಯೋವನ್ನು, ಆಮೇಲೂ ಅವಳ ಮೇಲೆ FIR ಹಾಕಿ ಅವಳನ್ನು ಬಂಧಿಸ್ತಾರೆ ಅಂತಾದರೆ ಎಂಥ ನೀಚತನ ಇದು, ಎಂಥ ದೇಶದ್ರೋಹಿತನ. ಇಂಥದ್ದು ನಡೀತದಲ್ಲ ಈ ದೇಶದಲ್ಲಿ. ಇದನ್ನು ನೋಡ್ಕೊಂಡು ಸುಮ್ಮನುಳ್ತೇವಲ್ಲ ನಾವು. ನಮಗೆ ಯಾವುದರ ಹೊಡ್ಕೋಬೇಕು ಹೇಳಿ? ನಿಮಗೂ ಅಕ್ಕ ತಂಗದಿಕ್ಕಳಿದ್ರೆ, ನಿಮಗೂ ಸಂಸಾರ ಇದ್ದರೆ, ಈ ದೇಶ ಅನ್ನುವಂಥ ಕನಿಷ್ಠ ಮಟ್ಟದ ಪ್ರೀತಿ ಇದ್ದರೆ, ಹಿಂದುತ್ವ, ಹಿಂದೂ ಧರ್ಮ, ಸನಾತನ ಧರ್ಮದ ಬಗ್ಗೆ ನಿಮಗೆ ನಿಜವಾಗಿ ಒಂದು ಕಳಕಳಿ ಇದ್ದರೆ, ಶರ್ಮಿಷ್ಠಾ ಅವಳ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂಥ ಒಂದು ರಾಷ್ಟ್ರೀಯ ಅಭಿಯಾನ ಏನು ನಡೀತಾ ಇದೆ, ಅದರ ಬಗ್ಗೆ ನಾವಿವತ್ತು ಸಪೋರ್ಟಿವ್ ಆಗಿ ನಮ್ಮ ಬೆಂಬಲವನ್ನು ಘೋಷಿಸಬೇಕು. ಆ ಮೂಲಕ ನಾವು ಭಾರತೀಯರು ಅನ್ನೋದನ್ನು ಏಕತ್ರವಾಗಿ ನಾವು ಅಖಂಡವಾಗಿ ವರ್ತಮಾನದಲ್ಲಿ ಧ್ವನಿಸಬೇಕು, ನಾವು ನಿಲ್ಲಬೇಕು. ಇಲ್ಲದೇ ಇದ್ದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಮಾನವೂ ಇರಲಾರದು, ಪ್ರಾಣವೂ ಇರಲಾರದು, ಸಿಂಧೂರವೂ ಇರಲಾರದು, ಕರಿಮಣಿಯೂ ಇರಲಾರದು, ನೆನಪಿಡಿ. ನಮಸ್ತೆ.